ಸರ್ಕಾರಿ ಕಚೇರಿಗಳು ಸಾರ್ವಜನಿಕರಿಗೆ ಸೇವೆ ನೀಡಲು ಸ್ಥಾಪಿತವಾಗಿರುವುದು ಎಲ್ರಿಗೂ ತಿಳಿದ ವಿಷಯ. ಆದರೆ ಜೇವರ್ಗಿ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನಡೀತಾ ಇರುವ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಸರ್ಕಾರಿ ನಿಯಮಗಳಿಗಿಂತ ದಲ್ಲಾಳಿಗಳ ನಿಯಮಗಳೇ ಹೆಚ್ಚು ನಡೀತಿವೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ ಕಂಪ್ಯೂಟರ್ ಆಪರೇಟರ್ಗಳು ತಮ್ಮ ಅಧಿಕಾರವನ್ನು ಮೀರಿಸಿಕೊಂಡು ನೇರವಾಗಿ ರಿಜಿಸ್ಟರ್ಗಳಂತೆ ವರ್ತಿಸುತ್ತಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ನೋಂದಣಿ, ಮಾರ್ಟೇಜ್ ರದ್ದತಿ, ವಿವಾಹ ನೋಂದಣಿ, ಪಾಲುಗಾರಿಕೆ ಪತ್ರ ಸೇರಿದಂತೆ ಹಲವು ಕೆಲಸಗಳನ್ನು ಅವರು ನೇರವಾಗಿ ಹಿಡಿದುಕೊಂಡು ಮಾಡಿಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಕೆಲವರು ದಲ್ಲಾಳಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದು ನೇರವಾಗಿ ಕಂಪ್ಯೂಟರ್ ಆಪರೇಟರ್ಗೆ ಸೇರಿದಂತೆ ಉಪ ನೋಂದಣಿ ಅಧಿಕಾರಿಗಳು ಇವರ ಬಳಿ ಹೋಗಿ ನಮ್ಮ ಕೆಲಸ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರಿಗೆ ಕಚೇರಿಯಲ್ಲಿ ಸರಿಯಾಗಿ ಅವಕಾಶ ಸಿಗ್ತಾ ಇಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಅಲ್ಲದೆ ನಕಲಿ ದಾಖಲಾತಿಗಳು ಮತ್ತು ವಕೀಲರುಗಳನ್ನು ನಕಲಿ ಸಹಿ ಮಾಡುವ ಮೂಲಕ ದಾಖಲಾತಿಗಳನ್ನು ಮಾಡಲಾಗ್ತಾ ಇದೆ. ಇದಲ್ಲದೆ ಪ್ರತಿಯೊಂದು ದಾಖಲಾತಿಗೂ ನಿಗದಿತ ಅನಧಿಕೃತ ದೂರುಗಳನ್ನು ವಸೂಲಿ ಮಾಡಲಾಗ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸೇಲ್ ಡೀಡ್ಗೆ 2,000 ರೂಪಾಯಿ, ವಿಭಾಗ ಪತ್ರಕ್ಕೆ 1,500 ರೂಪಾಯಿ ಮತ್ತು ಪ್ರತಿ ದಾಖಲಾತಿಗೂ ಕಡ್ಡಾಯವಾಗಿ 200 ರೂಪಾಯಿ ಆಪರೇಟರ್ಗಳಿಗೆ ನೀಡಬೇಕು ಅಂತ ನಿಯಮವನ್ನು ರೂಪಿಸಿರುವಂತೆ ಸಾರ್ವಜನಿಕರು ಹೇಳ್ತಿದ್ದಾರೆ. ಇದು ಅಧಿಕೃತ ಶುಲ್ಕ ಇಲ್ಲದಿದ್ದರೂ ಹಣ ಕೊಡದೆ ಕೆಲಸವಾಗುವುದಿಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಜನರು ಆರೋಪಿಸಿದ್ದಾರೆ. ಈ ಕುರಿತು ನ್ಯಾಯವಾದಿ ರಾಮನಾಥ್ ಬಿ ಭಂಡಾರಿ ಮಾತನಾಡಿ, ಕಚೇರಿಯಲ್ಲಿ ವಕೀಲರು ಮತ್ತು ಸಾರ್ವಜನಿಕರಿಗೆ ಬೆಲೆ ಇಲ್ಲ, ದಲ್ಲಾಳಿಗಳ ದರ್ಬಾರು ನಡೀತಾ ಇದೆ. ಸ್ಥಳೀಯ ಶಾಸಕರು ಹಾಗೂ ರಾಜಕೀಯ ಮುಖಂಡರುಗಳು ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಈ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಹಾಗೂ ಸಂಬಂಧಪಟ್ಟ ಇಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ಸಿಬ್ಬಂದಿಯನ್ನು ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರಿ ಕಚೇರಿ ಸಾರ್ವಜನಿಕರ ಸೇವಾ ಕೇಂದ್ರವಾಗಬೇಕಾದ್ರೆ ಇಂತಹ ದಲ್ಲಾಳಿ ವ್ಯವಸ್ಥೆಗೆ ಅಂತ್ಯ ಕಾಣಿಸಿ ಪಾರದರ್ಶಕ ಆಡಳಿತ ಜಾರಿಗೆ ತರಬೇಕಾಗಿದೆ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.